ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ದೈವದ ಕಥೆಯನ್ನೇಳಿ ಕಾಂತಾರದಲ್ಲಿ ಪ್ರೇಕ್ಷಕರನ್ನು ಹಿಡಿದಿಟ್ಟಿದ್ದಂತಹ ರಿಷಬ್ ಶೆಟ್ಟಿ ಮತ್ತೆ ಅದೇ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಅಲ್ಲಿ ಪಂಜುರ್ಲಿ ದೈವದ ಕಥೆಯನ್ನು ಹೇಳಿದಂತಹ ರಿಷಬ್ ಶೆಟ್ಟಿ ಈಗ ಗುಳಿಗ ದೈವದ ಕಥೆಯನ್ನು ಹೇಳುವ ಮುಖಾಂತರ ಪ್ರೇಕ್ಷಕರನ್ನು ರಂಜಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಸೊ ಸದ್ಯಕ್ಕೆ ನಾನೀಗ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಇರುವಂಥದ್ದು. ಸೊ ಈಗ ಆಲ್ರೆಡಿ ಶೋ ಶುರುವಾಗಿದೆ, ಪ್ರೇಕ್ಷಕರು ಕೂಡ ಬರ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ಸೊ ಬೆಳಿಗ್ಗೆ 6 ಗಂಟೆ ಆದರೂ ಕೂಡ ಮಕ್ಕಳು ಮರಿ ಹೆಣ್ಮಕ್ಳು ಕೂಡ ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ಎಕ್ಸೈಟ್ಮೆಂಟಲ್ಲಿ ಜನ ಬರ್ತಾ ಇರುವಂಥದ್ದು. ಏನಕ್ಕೆ ಅಂದರೆ ಕಾಂತಾರ ಯಾವ ರೀತಿಯಾದಂಥ ಒಂದು ಸಿನಿಮಾ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. ದೈವದ ಕಥೆಯನ್ನು ಮುಖಾಂತರ ಪ್ರೇಕ್ಷಕರನ್ನು ರಂಜಿಸಿದಂಥ ಈ ಒಂದು ಸಿನಿಮಾದಲ್ಲಿ ಎರಡನೇ ಪ್ರಯತ್ನದಲ್ಲಿ ರಿಷಬ್ ಶೆಟ್ಟಿ ಯಾವ ರೀತಿಯಾಗಿ ಮಾಡಿರ್ತಾರೆ, ಇಲ್ಲಿ ಕಾಂತಾರ ಶಿವ ಯಾವ ರೀತಿಯಾದಂಥ ಒಂದು ದರ್ಶನದಲ್ಲಿ ಇರ್ತಾರೆ ಅನ್ನುವಂಥ ಒಂದು ಕುತೂಹಲ ಪ್ರೇಕ್ಷಕರಲ್ಲಿತ್ತು. ಸೊ ಅದೇ ರೀತಿಯಾಗಿ ಈಗ ಬೆಳಿಗ್ಗೆ 6:30ಕ್ಕೆ ಇಲ್ಲಿ ಆಲ್ರೆಡಿ ಕೂಡ ಒಂದು ಥಿಯೇಟ್ರಿಗೆ ಬಂದು ಜನ ಒಂದು ಸಿನಿಮಾವನ್ನು ನೋಡೋದಕ್ಕೆ ಸೊ ಬರ್ತಿರುವಂಥದ್ದು. ಈಗ ಆಲ್ರೆಡಿ ಸಿನಿಮಾದು ಶುರುವಾಗಿದೆ. ಸೊ ಥಿಯೇಟ್ರ್ ಒಳಗಡೆ ಜನರು ಹೋಗಿದ್ದಾರೆ. ಸೊ ಬಂದು ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅನ್ನುವಂಥದ್ದು ನೋಡಬೇಕು. ಈಗ ಆಲ್ರೆಡಿ ನೀವು ಹೇಳಿದಾಗೆ ಪೇಯ್ಡ್ ಪ್ರೀಮಿಯರ್ ಶೋನಲ್ಲಿ ನೆನ್ನೆ ನಡೆದಿದ್ದಂತಹ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು. ಬಹುತೇಕ ಎಲ್ಲ ಕಡೆ ಕೂಡ ಹೌಸ್ಫುಲ್ ಆಗಿತ್ತು. ಇವತ್ತು ಕೂಡ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಸೊ ಬಹುತೇಕ ಹೆಚ್ಚು ಕಡಿಮೆ ಕರ್ನಾಟಕದಲ್ಲೇ 350ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಇವತ್ತು ಕಾಂತಾರ ರಿಲೀಸ್ ಆಗ್ತಾ ಇರುವಂಥದ್ದು. 350 ಚಿತ್ರಮಂದಿರಗಳಲ್ಲಿ ಒಂದು ದಿನಕ್ಕೆ ಇವತ್ತು 5 ಶೋಗಳಿದೆ. 5 ಶೋಗಳಲ್ಲಿ ಎಲ್ಲ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು. ನಿನ್ನೆ ಒಂದೇ ದಿನದಲ್ಲೇ ಇವತ್ತಿನ ಟಿಕೆಟ್ಗಳಿಗಾಗಿ 32 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಸೇಲ್ ಆಗಿದೆ. ಇದು ಒಂದು ರೀತಿ ಕಲೆಕ್ಷನ್ ವಿಚಾರದಲ್ಲಿ ಕಾಂತಾರ ಒಂದು ಹೊಸ ಅಧ್ಯಾಯನೇ ಬರೆದಿದೆ ಅಂತ ಅನ್ಬೋದು. ಈ ಮೊದಲ ಅಧ್ಯಾಯದಲ್ಲಿ ಟಿಕೆಟ್ ವಿಚಾರದಲ್ಲೂ ಕೂಡ ಒಂದು ಹೊಸ ಅಧ್ಯಾಯವನ್ನು ಕ್ರಿಯೇಟ್ ಮಾಡಿರುವಂತಹ ಕಾಂತಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ದಾಖಲೆಯನ್ನು ಬರೆಯುತ್ತೆ ಅನ್ನುವಂಥದ್ದನ್ನ ನಾವು ಕುತೂಹಲದಿಂದ ನೋಡಬೇಕು. ಏನಕ್ಕೆಂದ್ರೆ ಅಲ್ಲಿ ಪಂಜುರ್ಲಿ ದೈವದ ಕೃಪೆ ರಿಷಬ್ ಶೆಟ್ಟಿ ತಂಡಕ್ಕೆ ಇತ್ತು. ಇಲ್ಲಿ ಅದೇ ರೀತಿಯಾಗಿ ಗುಳಿಗ ದೈವದ ಕೃಪೆ ಯಾವ ರೀತಿಯಾಗಿ ರಿಷಬ್ ಶೆಟ್ಟಿ ಮತ್ತು ತಂಡದ ಒಂದು ಶ್ರಮಕ್ಕೆ ಯಾವ ರೀತಿಯ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ತುಂಬ ಚೆನ್ನಾಗಿದೆ. ಫಸ್ಟ್ ನೋಡಿ ಇದನ್ನು ನೋಡೋದ್ರಿಂದ ಎರಡನ್ನೂ ಕಂಪೇರ್ ಮಾಡಿದರೆ ಅಲ್ಟಿ ಆಗಿದೆ. ಫಿಲಮ್ ಮಾತ್ರ ಸೂಪರ್ ಆಗಿದೆ, ನೋಡಿ ಎಲ್ಲರೂ. ಸರ್ ಸಖತ್ತಾಗಿದೆ. ಫಸ್ಟ್ಗಿಂತ ಇದು ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ವೆರಿ ಅಲ್ಟಿ ಆಗಿದೆ ಸರ್. ನಮ್ಮ ಕನ್ನಡ ಸಿನಿಮಾದಲ್ಲಿ ಈ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಭಾಳ ಸ್ಯಾಂಡಲ್ವುಡ್ನ ನಮ್ಮ ಕನ್ನಡ ಚಿತ್ರರಂಗ ಒಂದು ನೆಕ್ಸ್ಟ್ ಲೆವೆಲ್ಗೆ ಗ್ರೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಫಸ್ಟಿಗೆ ಇರೋ ಕಾಂತಾರಕ್ಕೂ ಈ ಕಾಂತಾರಕ್ಕೂ ಇನ್ನಷ್ಟು ಹೆಚ್ಚಿನ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಬಟ್ ಚೆನ್ನಾಗಿ ಮೂಡಿಬಂದಿದೆ. ಎಲ್ಲರೂ ನಮಸ್ಕಾರ. ಕಾಂತಾರ ಅಧ್ಯಾಯ 1 ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಹಿಂದಿನ ಕಾಂತಾರಕ್ಕೆ ಹೋಲಿಸಿದರೆ ಇದು ದುಪ್ಪಟ್ಟು ಚೆನ್ನಾಗಿದೆ. ಕತೆ, ನಿರ್ದೇಶನ, ಆ್ಯಕ್ಟಿಂಗು ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಹೇಗಿತ್ತು? ಸೂಪರ್ ಮೇಡಮ್. ತುಂಬ ಚೆನ್ನಾಗಿತ್ತು ಕಾಂತಾರ. ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಸೂಪರ್ ಆಗಿದೆ. ಸೂಪರ್ 100%. ಈಗ ಮೇಲೆ ಒಳ್ಳೆ ಅದ್ಭುತ ಸೃಷ್ಟಿಯಾಗಿದೆ. ಈ ಅದ್ಭುತ ಎಲ್ಲೂ ನೋಡೋಕ್ಕಾಗೋದಿಲ್ಲ, ನಮ್ಮಲ್ಲಿ ಮಾತ್ರ ನೋಡ್ಬೋದು. ಎಲ್ಲ ಬಂದು ನೋಡ್ಬೋದು. ಅದ್ಭುತ ಇದು, ಸಖತ್ ಅದ್ಭುತ ಇದು. ಮೇಡಮ್ ಹೇಳಿ. ತುಂಬ ಚೆನ್ನಾಗಿದೆ ಫಿಲಮು, ಬಂದಿಲ್ಲ ನೋಡಿ. ದಿಸ್ ಇಸ್ ಕನ್ನಡ ಮೂವಿ, ತುಂಬ ಸಕ್ಕತ್ತಾಗಿದೆ. ಬಂದು ಎಲ್ಲರೂ ನೋಡಿ ಪ್ಲೀಸ್. ಸೂಪರ್ ನೆಕ್ಸ್ಟ್ ಲೆವೆಲ್. ಸೂಪರ್ ಅಲ್ಟಿಮೇಟ್. ಹಾಂ ಹಾಂ ಸಗರೆ. ರಿಷಬ್ ಶೆಟ್ಟಿಗೆ
ಫಿಲಂ ಚೆನ್ನಾಗಿದೆ, ಊರಿನ ಸ್ಟೋರಿ ಇದೆ, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಸೀನ್ ಎಲ್ಲ ಒಳ್ಳೆ ಎಕ್ಸೈಟ್ಮೆಂಟ್ ಥ್ರಿಲ್ಲಿಂಗ್ ಅನ್ಸುತ್ತೆ, ನೋಡ್ಬೋದು. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ತುಂಬಾ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಎಲ್ಲರೂ ನೋಡ್ಬೇಕು. ಹೇಳಿದ್ರೆ ಒಂದು ನಮ್ಮ ಉಡುಪಿಯವರು ಮಾಡಿರುವಂತದ್ದು, ಕುಂದಾಪುರದ ರಿಷಬ್ ಶೆಟ್ಟಿ ಮೂವಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ನೋಡ್ಬೇಕು. ಹಾಗಂತ ಬರೀ ಕುಂದಾಪುರದವರ ಕಾರಣಕ್ಕೋಸ್ಕರ ನೋಡುವಂತದ್ದಲ್ಲ. ಒಂದು ಕುಂದಾಪುರದಲ್ಲಿ ಸೆಟ್ ಅನ್ನ ಮಾಡಿಕೊಂಡು ಇಷ್ಟು ದೊಡ್ಡ ಒಂದು ಸಿನಿಮಾಟೋಗ್ರಫಿಯನ್ನ ನೋಡುವಾಗ ಆ ಮೂವಿಯನ್ನ ನಾವು ನೋಡ್ಬೇಕಾದಂತ ಅಗತ್ಯ ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ತುಳುನಾಡಿನವರು. ಇವತ್ತು ತುಳು ಭಾಷೆಯನ್ನ ನಾವು ಲೋಕಕ್ಕೆ ಪರಿಚಯಿಸಬೇಕು, ತುಳು ಭಾಷೆಯನ್ನ ಬೆಳೆಸಬೇಕು ಅನ್ನುವಂತ ಮಾತನ್ನ ಹೇಳ್ತೇವೆ. ಈ ಇಡೀ ಮೂವಿಯಲ್ಲಿ ನಮ್ಗೆ ಎಲ್ಲ ಹಾಡುಗಳಲ್ಲಿ ಕೂಡ ತುಳುವಿನ ಪದಗಳು ಸಿಗ್ತವೆ. ಹಾಗಾಗಿ ನಮ್ಮ ಭಾಷೆಯನ್ನ ಲೋಕಕ್ಕೆ ಪರಿಚಯಿಸುವಂತ ಒಂದು ಪ್ರಯತ್ನವನ್ನ ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ. ಜೊತೆಗೆ ನಮ್ಮ ಸಂಸ್ಕೃತಿ ಕಾಂತಾರ 1 ನಲ್ಲಿ ನಾವು ರೀಸೆಂಟ್ ಆಗಿರುವ ಕಥೆಯನ್ನ ನೋಡಿದ್ರೆ, ಇದರಲ್ಲಿ ಇತಿಹಾಸದ ಕಥೆಯನ್ನ ಹೇಳಲಿಕ್ಕೆ ರಿಷಬ್ ಅವರು ಪ್ರಯತ್ನ ಪಟ್ಟಿದ್ದಾರೆ, ಅವರ ಸ್ಟಡಿ ಮಾಡಿದ್ದಾರೆ, ಅವರು ಕಷ್ಟಪಟ್ಟಿದ್ದಾರೆ, ಎಲ್ಲವೂ ಕೂಡ ಮೂವಿಯಲ್ಲಿ ಕಾಣುತ್ತೆ. ಹಾಗಾಗಿ ಒಬ್ಬ ಉಡುಪಿಯವರಾಗಿ, ತುಳುನಾಡಿನವರಾಗಿ ಈ ಮೂವಿಯನ್ನ ನೋಡ್ಬೇಕು. ವಿಶೇಷವಾಗಿ ನಮ್ಮ ಮನೆಯ ಮಕ್ಕಳಿಗೆ ಈ ಮೂವಿಯನ್ನ ತೋರಿಸುವ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಆ ಮುಖೇನವಾಗಿ ರಿಷಬ್ ಈ ಮೂವಿಯನ್ನ ಕಾಂತಾರ ಒಂದು ದಂತಕಥೆಯನ್ನು ನಾವೆಲ್ಲರೂ ಕೂಡ ಬೆಂಬಲಿಸಬೇಕಾದಂತ ಅಗತ್ಯತೆ ಇದೆ. ತುಂಬಾ ಒಳ್ಳೆ ಪಿಕ್ಚರ್ ಇದೆ. ನಮ್ ರಿಷಬ್ ಶೆಟ್ಟಿ ಅವ್ರಿಗೆ ಡಬಲ್ ಥಮ್ಸ್ ಅಪ್ ನಮ್ಮಿಂದ. ಸೂಪರ್ ಮೂವಿ. ಶುಡ್ ನೋ ಅಬೌಟ್ ಆಲ್ ದ ಕಲ್ಚರ್ಸ್ ಅಂಡ್ ಕಲ್ಚರ್ ಆಫ್ ಕರ್ನಾಟಕ. ನಮ್ ಸ್ನೇಹಿತರಿಗೆ ತುಂಬಾ ನಮಸ್ಕಾರ. ಆಲ್ ದ ಬೆಸ್ಟ್ ವಿಶಸ್. ಖಂಡಿತ ಬನ್ನಿ ನೋಡ್ಬೇಕು, ಎಲ್ಲಾರು ಬನ್ನಿ ನೋಡ್ಲೇಬೇಕು. ಏನ್ ಪಿಕ್ಚರ್, ಏನ್ ಡೈರೆಕ್ಷನ್, ಏನ್ ಆಕ್ಷನ್ ಸೀಕ್ವೆನ್ಸ್, ಮತ್ತೆ ಏನ್ ಕಥೆನ ಅವ್ರು ಹೇಗೆ ತೋರಿಸಿದ್ದಾರೆ, ತುಂಬಾ ಎಫರ್ಟ್ ಹೋಗಿದೆ. ನಾವು ಖಂಡಿತ ಬನ್ನಿ, ನಾವು ನೋಡ್ಲೇಬೇಕು. ತುಂಬಾ ಎಲ್ಲಾರ್ಗೆ ತುಂಬಾ ಗ್ರೇಟ್ ಜಾಬ್, ಸೂಪರ್, ಲವ್ಲಿ. ಸೂಪರ್ ಮೂವಿ ಸರ್, ವರ್ತ್ ವಾಚ್. ಎಲ್ಲ ಸೂಪರ್ ಆಗಿದೆ ಸರ್. ಅಂದ್ರೆ ನಮ್ಮ ತುಳುನಾಡಿದ್ದೆ ಎಲ್ಲ ಇದರಲ್ಲಿ ಉಂಟು. ಸೊ ಯಾರು ಗೊತ್ತಿಲ್ಲ ಅವ್ರಿಗೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗುತ್ತೆ, ಹೇಗೆ ನಮ್ದು ಒಳ್ಳೆ ಸ್ಟೋರಿ ಹೇಗಿತ್ತು ಗೊತ್ತಾಗುತ್ತೆ. ಫಸ್ಟ್ ಇದು ಅಂದ್ರೆ ನಮ್ದು ಈಗದ್ದು ಉಂಟು, ಬಟ್ ಇದು ತುಂಬಾ ಹಳೇದು. ಹೇಗೆ ಅಂದ್ರೆ ಮುಂಚೆ ಹೇಗಿತ್ತು ತುಳುನಾಡು, ಮುಂಚೆ ಹೇಗಿತ್ತು ಅಂತ ಗೊತ್ತಾಗ್ತದೆ. ಟ್ರೈಲರ್ ಚೆನ್ನಾಗಿದೆ, ಸೊ ಅದೇ ಎಕ್ಸ್ಪೆಕ್ಟೇಷನ್ ಒಳ್ಳೆ ಇರ್ಬೋದು. 1 ಅಂತೂ 2 ತುಂಬಾ ಚೆನ್ನಾಗಿತ್ತು, ಸೊ ಅದೇ ತರ ಇತ್ತು, ತುಂಬಾ ಚೆನ್ನಾಗಿರ್ಬೋದು. ಸಾಂಗ್ ನೋಡಿದ್ರೆ ಒಳ್ಳೆ ಇತ್ತು ಸಾಂಗ್ಸ್. ನಿನ್ನೆ ರಿಲೀಸ್ ಆಗುತ್ತೆ, ಒಳ್ಳೆ. ಯಾವ ಸಾಂಗ್ ಖುಷಿ ಆಯ್ತು? ರೆಬೆಲ್, ಅದು ಒಳ್ಳೆ ಇತ್ತು. ಕಾಂತಾರ ಫಸ್ಟ್ ಅವಾಗ ಬಂದು ನೋಡಿದ್ರೆ ಏನ್ ಖುಷಿ ಆಗಿತ್ತು ಅದ್ರಲ್ಲಿ? ಅದರ ನಿರೀಕ್ಷೆ ಏನು, ಇಲ್ಲಿ ಎಕ್ಸ್ಪೆಕ್ಟೇಷನ್ ಅದಕ್ಕೆ ಕಂಪೇರ್ ಮಾಡಿ? ಅದು ಕ್ಲೈಮ್ಯಾಕ್ಸ್ ಒಳ್ಳೆ ಇತ್ತು, ಮತ್ತೆ ಊರಿದ್ದು ಮೂವಿ ಸೊ ಒಳ್ಳೆ ಇತ್ತು. ಲೈಕ್ ಕಾಮಿಡಿ ಎಲ್ಲ ಆರ್ಗ್ಯಾನಿಕ್ ಆಗಿತ್ತು. ಸೊ ಅದೇ ಇದ್ರಲ್ಲೂ ಸಹ ಅದೇ ಲೈಕ್, ಬಟ್ ಇದು ಸ್ಟೋರಿ ನೆಕ್ಸ್ಟ್ ಲೆವೆಲ್ ಇರ್ತದೆ. ಟ್ರೈಲರ್ ಒಳ್ಳೆ ಇತ್ತಲ್ಲ, ಸೊ ಅದೇ ಎಕ್ಸ್ಪೆಕ್ಟೇಷನ್ ಇತ್ತು. ನೀವೇನಾದ್ರು ಆಡ್ ಮಾಡಿದ್ರೆ ಯಾರು ಇಷ್ಟ ನಿಮ್ಗೆ? ಆಸ್ ಎ ಡೈರೆಕ್ಟರ್ ಇಷ್ಟ ರಿಷಬ್ ಅಥವಾ ಆಕ್ಟರ್? ಇದು ಕಾಂತಾರ ಎಲ್ಲ ನೋಡಿದ್ಮೇಲೆ ಆಸ್ ಅನ್ ಆಕ್ಟರ್ಸ್, ಅದಕ್ಕೆ ಮುಂಚೆ ಡೈರೆಕ್ಟರ್ ಆಗಿ ಸಹ ಕಿರಿಪಾಟಿ, ಬೆಲ್ ಬಾಟಮ್ ಎಲ್ಲ ಇಷ್ಟ ನೋಡಿದ್ದೇವೆಲ್ಲ ಥಿಯೇಟರ್ ಹೋಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.